ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 60. ಪ್ರವಿ, ನಿನ್ನ ಮನಸ್ಸಿನ ಮಾತನ್ನು ಅವಳಿಗೆ ಹೇಳಿದ್ಯಾ? ನಾನು ನಿಮ್ಮಪ್ಪ ಅವರ ಮನೆಗೆ ಹೋಗಿ ಮಾತಾಡ್ಲಾ ಎಂದು ಆಸ್ತೆಯಿಂದ ಕೇಳಿದವರಿಗೆ, ಅಮ್ಮ, ನಾನೇನೋ ನನ್ನ ಮನಸ್ಸಿನ ಮಾತನ್ನು ಹೇಳಿದೆ, ಆದರೆ ಅವಳದಕ್ಕಿನ್ನೂ ಉತ್ತರ ನೀಡಿಲ್ಲ. ಯೋಚನೆ ಮಾಡೋದಕ್ಕೆ ಸ್ವಲ್ಪ ಸಮಯ ಕೇಳಿದಾಳೆ. ಅವಳ ಉತ್ತರ ಸಿಕ್ಕಿದ ಮೇಲೆ ಮುಂದಿನದು ಯೋಚನೆ ಮಾಡೋಣ ಎಂದವನ ಮಾತು ಕವಿತಾರವರಿಗೂ ಸರಿ ಎನಿಸಿತು. ಇಷ್ಟು ದಿನ ಆ ಪ್ರವೀಣ್ ಒಬ್ಬ ಅಮಾಯಕ, ಅವನಿಗೆ ಧೈರ್ಯ ಕಡಿಮೆ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಇಷ್ಟು ದಿನ ಅವನಿಗೆ ಆರಾಮಾಗಿ ಬಾಯಿಗೆ ಬಂದ ಹಾಗೆ ಬೈತಿದ್ದೆ. ಆದರೆ ಈಗ ನನ್ನನ್ನು ಪ್ರೀತಿಸ್ತಿದ್ದಾನೆ ಅಂತ ನೇರವಾಗಿ ಹೇಳೇಬಿಟ್ಟ. ಏನು ಮಾಡಲಿ ನಾನು? ನಂಗೆ ಅವನ ಮೇಲೆ ಫೀಲಿಂಗ್ಸ್ ಇದೆಯಾ ನಂಗೆ ಗೊತ್ತಿಲ್ಲ. ಏನು ಮಾಡೋದಿವಾಗ ಎಂದು ಯೋಚಿಸಿದವಳು ಶ್ರೀಗೆ ಕೇಳೋಣ ಎಂದನಿಸಿ ಶ್ರೀಯಾಳಿಗೆ ಕರೆ ಮಾಡಿದಳು. ತನ್ನ ಮೊಬೈಲ್ ರಿಂಗಣಿಸಿದ ಸದ್ದು ಕೇಳಿ ಮೊಬೈಲ್ ನೋಡಿದವಳಿಗೆ ಪ್ರೇಕ್ಷಳ ಹೆಸರು ಕಂಡದ್ದೇ ತಡ. ಕರೆ ಸ್ವೀಕರಿಸಿದವಳೆ ಹಲೋ ಎಂದಳು. ಹಲೋ ಶ್ರೀ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಹೇಳು ಪ್ರೇಕ್ಷಾ. ಅದು ಆ ಪ್ರವೀಣ್ ಇದ್ದಾನಲ್ವಾ, ಅವನ ಗ್ರಹಚಾರ ಬಿಡಿಸ್ಬೇಕು ಅಂತ ಅವನ ಮನೆಗೆ ಹೋಗಿದ್ದೆ. ಆದರೆ ನಾನು ಅಂದ್ಕೊಂಡ ಹಾಗೆ ನಂಗೆ ಅವನನ್ನು ಬೈಯೋಕ್ಕಾಗಲಿಲ್ಲ ಗೊತ್ತಾ. ಒಳ್ಳೆ ಹುಡುಗಿ ಕಣೆ ನೀನು. ಅವರು ನಿನ್ನ ನೇಬರ್. ಯಾಕೆ ಅವರ ಜೊತೆ ಯಾವಾಗಲೂ ರೂಢಾಗಿ ಮಾತಾಡ್ತಿರ್ತೀಯ ಎಂದವಳಿಗೆ, ಶ್ರೀ, ನಾನು ಯಾಕೆ ಅವನಿಗೆ ಬೈಲಿಲ್ಲ ಅಂತ ಕೇಳಲ್ವಾ ಎಂದಳು. ಯಾಕೆ? ಅವನು ನನ್ನನ್ನು ಪ್ರೀತಿಸಿದ್ದಾನಂತೆ ಕಣೆ. ನೇರವಾಗಿ ನನ್ನ ಕಣ್ಣು ನೋಡಿ ಹೇಳಿಬಿಟ್ಟ ಗೊತ್ತಾ. ನಂಗೆ ಒಂದೇ ಸಾರಿ ಹಾರ್ಟ್ ನಿಂತ ಹಾಗೆ ಅನಿಸಿತು. ಗುಡ್ ನ್ಯೂಸ್ ಕಣೆ, ನೀನೇನಂದೆ? ಯೋಚನೆ ಮಾಡಿ ಹೇಳ್ತೇನೆ ಅಂದೆ. ಶ್ರೀ, ನಾನವನಿಗೆ ಏನು ಉತ್ತರ ಕೊಡಲಿ? ನಿಂಗೆ ಪ್ರವೀಣ್ ಮೇಲೆ ಪ್ರೀತಿ ಇದ್ದರೆ ಇದೆ ಅಂತ ಹೇಳು, ಇಲ್ಲ ಅಂದರೆ ಇಲ್ಲ ಅಂತ ಹೇಳು. ನನಗೆ ಅವನ ಮೇಲೆ ಪ್ರೀತಿ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತಿಲ್ಲ ಕಣೆ. ಹೇಗೆ ಕಂಡುಹಿಡಿಯೋದು ಎಂದವಳ ಮಾತಿಗೆ ನಕ್ಕವಳು, ಪ್ರತಿಯೊಬ್ಬರ ಜೀವನವು ಹೇಗೆ ವ್ಯತ್ಯಾಸವಾಗಿರುತ್ತದೋ ಹಾಗೆ ಅವರ ಪ್ರೀತಿ ಕೂಡ ವ್ಯತ್ಯಾಸವಾಗಿರುತ್ತದೆ. ಪ್ರೀತಿಯ ವಿಷಯದಲ್ಲಿ ಒಬ್ಬರಿಗಾದ ಅದೇ ಅನುಭವ ಇನ್ನೊಬ್ಬರಿಗೆ ಆಗಬೇಕು ಅಂತಿಲ್ಲ. ಪ್ರೀತಿಗೆ ಸರಿಯಾದ ಡೆಫಿನಿಷನ್ ಕೂಡ ಹೇಳೋಕ್ಕಾಗಲ್ಲ ಪ್ರೇಕ್ಷಾ ಎಂದಳು ಶ್ರೇಯಾ. ಈಗೇನು ಮಾಡಲಿ ಶ್ರೀ? ಸಮಯ ತಗೊಂಡು ಯೋಚಿಸು. ಪ್ರವೀಣ್ ನಿನ್ನ ಮನಸ್ಸಲ್ಲಿದ್ದಾನೆ ಅಂತ ನಿನ್ನ ಮನಸ್ಸನ್ನೇ ಕೇಳು, ಉತ್ತರ ಸಿಗುತ್ತೆ. ಥ್ಯಾಂಕ್ ಯು ಡಿಯರ್, ಯೋಚಿಸಿ ಒಳ್ಳೆ ನಿರ್ಧಾರ ತಗೊಳ್ತೇನೆ. ಓಕೆ ಬಾಯ್. ಬಾಯ್ ಎಂದವಳು ಕರೆ ಸ್ಥಗಿತಗೊಳಿಸಿದಳು. ಯಾವಾಗಲೂ ಮನೆಗೆ ಬಂದ ಕೂಡಲೇ ಅಮ್ಮ ಕಾಫಿ ಕೊಡು, ಅಮ್ಮ ತಿಂಡಿ ಕೊಡು ಎಂದು ಹೇಳುತ್ತಿದ್ದವಳು ಇವತ್ತು ತನ್ನ ಕೋಣೆಯಲ್ಲಿಯೇ ಸುಮ್ಮನೆ ಕುಳಿತಿರುವುದನ್ನು ನೋಡಿ ಊರ್ಮಿಳಾರವರು ಅಚ್ಚರಿಗೊಂಡರು. ಪ್ರೇಕ್ಷಾ, ಬಾ ತಿಂಡಿ ತಿನ್ನುವಿಯಂತೆ ಎಂದವರಿಗೆ, ಅಮ್ಮ ನಂಗೆ ತಿಂಡಿ ಬೇಡ, ಹಸಿವಿಲ್ಲ ಎಂದು ಉತ್ತರಿಸಿದವಳನ್ನು ನೋಡಿದವರು ತಮ್ಮ ಕಿವಿಯನ್ನು ತಾವೇ ನಂಬದಾದರು. ನಾನು ನಿನ್ನನ್ನು ತಿಂಡಿ ತಿನ್ನಲು ಕರೆದದ್ದು ಎಂದರು ಮತ್ತೊಮ್ಮೆ. ಬಹುಶಃ ಅವಳು ಸರಿಯಾಗಿ ಕೇಳಿಸಲಿಲ್ಲ ಎಂದನ್ನಿಸಿತು ಅವರಿಗೆ. ನಂಗೆ ಹಸಿವಿಲ್ಲ, ತಿಂಡಿ ಬೇಡ ಎಂದು ಹೇಳಿದವಳಲ್ಲಿ ಏನೋ ಬದಲಾವಣೆಯಾಗಿದೆ ಎಂದನ್ನಿಸಿತು ಅವರಿಗೆ. ತಮ್ಮ ಪತಿ ಬಂದ ಮೇಲೆ ಅವರ ಬಳಿ ಹೇಳಿ ಪ್ರೇಕ್ಷಾಳಿಗೆ ಏನಾಗಿದೆ ಎಂದು ವಿಚಾರಿಸಿಕೊಳ್ಳಲು ಹೇಳಬೇಕು ಎಂದುಕೊಂಡವರು ತಮ್ಮ ಪತಿಯ ದಾರಿಯನ್ನೇ ಕಾಯುತ್ತಾ ಸೋಫಾದಲ್ಲಿ ಕುಳಿತರು. ಅವರ ನಿರೀಕ್ಷೆಯಂತೆ 10 ನಿಮಿಷಗಳ ನಂತರ ಬಂದವರು, ಯಾಕೆ ಊರ್ಮಿ ಹೀಗೆ ಕೂತಿದ್ಯಾ, ಏನಾಯಿತು ಎಂದು ಕೇಳಿದರು ತಮ್ಮ ಪತ್ನಿಯ ಕಳೆಗುಂದಿದ ಮುಖ ನೋಡಿ. ಮಗಳ ಬಗ್ಗೆ ಹೇಳಬೇಕು ಅಂದುಕೊಂಡವರು ತಮ್ಮ ಪತಿಯ ಬಾಡಿದ ಮುಖ ನೋಡಿ, ಈಗ ತಾನೇ ಕೆಲಸ ಮಾಡಿ ಸುಸ್ತಾಗಿ ಬಂದಿದ್ದಾರೆ, ಮೊದಲು ಫ್ರೆಶ್ ಆಗಿ ತಿಂಡಿ ತಿನ್ನಲಿ, ಆಮೇಲೆ ಹೇಳೋಣ ಎಂದುಕೊಂಡವರು ಬಾರದ ನಗು ನಗುತ್ತಾ, ನಾನು ಆರಾಮಾಗಿದ್ದೇನೆ, ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ, ನಾನು ನಿಮಗೆ ಕಾಫಿ ತರ್ತೇನೆ ಎಂದವರ ಮುಖದಲ್ಲಿದ್ದ ನಗು ತೋರಿಕೆಯ ನಗು ಎಂದು ತಿಳಿದವರು ಆಮೇಲೆ ವಿಚಾರಿಸೋಣ ಎಂದುಕೊಂಡು, ಸರಿ ಬೇಗ ಬರ್ತೇನೆ, ತುಂಬ ಹಸಿವಾಗ್ತಿದೆ ಎಂದರು. ಬೇಗ ತಮ್ಮ ಕೋಣೆಗೆ ಹೋಗಿ ಫ್ರೆಶ್ ಆಗಿ ಬಂದವರಿಗೆ ಕಾಫಿ ತಿಂಡಿ ಕೊಟ್ಟವರು ಅವರ ಪಕ್ಕದಲ್ಲೇ ಚೇರೆಳೆದು ಕುಳಿತರು. ತಿಂಡಿ ತಿನ್ನುತ್ತಾ ತಮ್ಮ ಮಡದಿಯನ್ನೇ ಗಮನಿಸುತ್ತಿದ್ದವರು ಮಗಳಿಗೂ ಹೆಂಡತಿಗೂ ಏನಾದರೂ ಜಗಳವಾಗಿರಬಹುದಾ ಎಂದು ಸಂದೇಹಪಟ್ಟರು. ಪ್ರೇಕ್ಷಾ ಇನ್ನೂ ಬಂದಿಲ್ವಾ ಎಂದು ಕೇಳಿದವರಿಗೆ, ಬಂದಿದ್ದಾಳೆ, ರೂಮಲ್ಲಿದ್ದಾಳೆ ಎಂದು ಉತ್ತರಿಸಿದ ಊರ್ಮಿಳಾರವರು ಮೌನವಾದರು. ಯಾವಾಗಲೂ ನಮ್ಮ ಜೊತೆ ಮಾತಾಡ್ತಾ ಇಲ್ಲೇ ಇರ್ತಿದ್ಲು, ಇವತ್ತ್ಯಾಕೆ ರೂಮಲ್ಲಿದ್ದಾಳೆ? ಯಾಕೆ, ಏನಾಯಿತು? ಅದನ್ನು ನೀವೇ ವಿಚಾರಿಸಿ. ಅವಳು ಒಂದಿನ ಕೂಡ ಊಟ ತಿಂಡಿ ಬಿಟ್ಟು ಕೂತವಳಲ್ಲ, ಇವತ್ತು ಬಂದಾಗಿಂದ ಏನೂ ತಿಂದಿಲ್ಲ ಎಂದು ಮಗಳ ಬಗ್ಗೆ ತಿಳಿಸಿದರು. ಸರಿ, ನಾನೇನು ಅಂತ ನೋಡ್ತೇನೆ ಎಂದವರು ಪ್ರೇಕ್ಷಾಳ ಕೋಣೆಗೆ ಹೋದರು. ಪ್ರೇಕ್ಷಾ ಯಾವುದೋ ವಿಷಯದ ಬಗ್ಗೆ ಗಾಢವಾಗಿ ಯೋಚಿಸುತ್ತಿರುವುದನ್ನು ಕಂಡು ಮುಗುಳ್ನಕ್ಕವರು, ಮಗಳೇ ಎಂದರು ಅಕ್ಕರೆಯಿಂದ. ತನ್ನ ತಂದೆ ಬಂದ ಅರಿವಾದ ತಕ್ಷಣ ಅಪ್ಪ ಎಂದಳು ಖುಷಿಯಿಂದ.
ಪುಟ್ಟಿ ಇವತ್ತ್ಯಾಕೇನು ತಿಂದಿಲ್ಲ, ಹಸಿವಿಲ್ವಾ ಎಂದವರಿಗೆ ಸಿಕ್ಕಾಪಟ್ಟೆ ಹಸಿವಾಗ್ತಿದೆ ಅಪ್ಪ ಎಂದಳು ತನ್ನ ಹೊಟ್ಟೆ ಹಿಡಿದು. ಮತ್ತ್ಯಾಕೇನು ತಿಂದಿಲ್ಲ ಎಂದು ಪ್ರಶ್ನಿಸಿದವರಿಗೆ ಅಪ್ಪ ಅದು ಹೊಟ್ಟೆ ಏನೋ ಹಸಿತಿದೆ, ಆದರೆ ತಿನ್ನೋ ಮನಸ್ಸಿಲ್ಲಪ್ಪ ಎಂದು ತಲೆ ತಗ್ಗಿಸಿದಳು. ಏನಾಯಿತು ನಮ್ಮ ರಾಜ್ಕುಮಾರಿಗೆ? ಯಾವುದೋ ವಿಷಯವನ್ನು ಮನಸ್ಸಿಗೆ ಹಚ್ಕೊಂಡಿದ್ದಾಳಲ್ವಾ ನಮ್ಮ ಮುದ್ದು ಪ್ರೇಕ್ಷಾ ಪುಟ್ಟಿ ಎಂದವರಿಗೆ ಹ್ಞೂ ಅಪ್ಪ, ಎಲ್ಲ ಪ್ರವೀಣ್ನಿಂದಾನೇ ಆಗಿದ್ದು ಎಂದವಳು. ಬೇಕರಿಗೆ ಅವನು ಬಂದ ವಿಷಯದಿಂದ ಹಿಡಿದು ಅವನ ಮನೆಗೆ ಹೋಗಿದ್ದು, ಅವನು ಅವಳಿಗೆ ಮನಸ್ಸಿನ ಮಾತನ್ನು ಹೇಳಿದ್ದು ಎಲ್ಲವನ್ನು ವಿವರಿಸಿದಳು. ಅವಳಿಗೆ ಅಪ್ಪ ಅಂದರೆ ಬರೀ ಅಪ್ಪ ಅಷ್ಟೇ ಅಲ್ಲ, ಅವಳ ಸ್ನೇಹಿತ ಕೂಡ ಆಗಿದ್ದರು ಉದಯ್ ಅವರು. ಅದಕ್ಕೆ ಎಲ್ಲ ವಿಷಯವನ್ನು ಅವರ ಜೊತೆ ಹೇಳಿಕೊಂಡಿದ್ದಳು. ತಂದೆ ತಾಯಿ ಹಾಗೂ ಮಕ್ಕಳ ನಡುವೆ ಭಯಕ್ಕಿಂತ ಹೆಚ್ಚಾಗಿ ಸ್ನೇಹಿತರಂತೆ ಇದ್ದರೆ ಬಹುಶಃ ಎಲ್ಲ ಮಕ್ಕಳು ತಮ್ಮ ತಂದೆ ತಾಯಿ ಜೊತೆ ಯಾವುದೇ ವಿಷಯವನ್ನು ಮುಚ್ಚಿಡದೆ ಮುಕ್ತವಾಗಿ ಹಂಚಿಕೊಳ್ಳುವರು ಅಲ್ಲವೇ? ಅಪ್ಪ, ನಾನು ಆವಾಗಲಿಂದ ಯೋಚನೆ ಮಾಡ್ತಿದ್ದೆ, ಪ್ರವೀಣ್ಗೆ ಏನು ಉತ್ತರ ಕೊಡಲಿ ಅಂತ ಗೊತ್ತಾಗ್ತಿಲ್ಲ ಎಂದವಳು ಉಗುರು ಕಚ್ಚತೊಡಗಿದಳು. ಇದು ಬ್ಯಾಡ್ ಹ್ಯಾಬಿಟ್ ಎಂದವರು ಅವಳ ಬೆರಳನ್ನು ಬಾಯಿಯಿಂದ ಹೊರತೆಗೆದರು. ನಾನೀಗೇನು ಮಾಡಲಿ ಎಂದು ಪುಟ್ಟ ಮಗುವಿನಂತೆ ಕೇಳಿದಾಗ ನಕ್ಕವರು, ಮೊದಲು ನಂಗೆ ಹೇಳು ಪುಟ್ಟಿ, ನಿನ್ನನ್ನು ಮದುವೆ ಆಗೋ ಹುಡುಗ ಹೇಗಿರಬೇಕು ಎಂದು ಕೇಳಿದರು. ಅಪ್ಪ, ನಾನು ಇಲ್ಲಿ ತನಕ ಮದುವೆ ಬಗ್ಗೆ ಯೋಚನೆಯೇ ಮಾಡಲಿಲ್ಲ. ಸೊ ನಾನು ಮದುವೆ ಆಗೋವನು ಹೇಗಿರಬೇಕು ಅಂತಲೂ ಯೋಚನೆ ಮಾಡಿಲ್ಲ. ನಂಗೆ ಇಲ್ಲಿ ತನಕ ಯಾವುದೇ ಹುಡುಗನ ಮೇಲೂ ಪ್ರೀತಿ ಮೂಡಲಿಲ್ಲ ಎಂದವಳಿಗೆ ನಿನಗೆ ಪ್ರವೀಣ್ ಬಗ್ಗೆ ಏನು ಅನಿಸುತ್ತೆ? ಯಾವತ್ತಾದರೂ ಅವನು ನಿನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ದಾನೋ ಎಂದು ಕೇಳಿದರು. ಇಲ್ಲಪ್ಪ, ಅವನು ಒಳ್ಳೆ ಹುಡುಗ. ಹಾಗಾದರೆ ನನ್ನ ಮಗಳಿಗೆ ಪ್ರವೀಣ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಅಂತಾಯಿತು ಎಂದು ನಕ್ಕವರಿಗೆ ಒಳ್ಳೆ ಅಭಿಪ್ರಾಯ ಇದೆ, ಆದರೆ ಪ್ರೀತಿ ನಂಗೆ ಗೊತ್ತಿಲ್ಲ ಅಪ್ಪ ಎಂದಳು. ಒಂದು ವೇಳೆ ಪ್ರವೀಣ್ ನಿನಗೆ ಅವನು ಪ್ರೀತಿಸೋ ವಿಚಾರ ಹೇಳದೇ ಇದ್ದಿದ್ರೆ, ನಾನು ನಿನಗೆ ಅವನನ್ನು ಮದುವೆ ಆಗು ಅಂದಿದ್ರೆ ನೀನು ಅವನನ್ನು ಮದುವೆ ಆಗ್ತಿದ್ಯಾ ಎಂದು ಕೇಳಿದವರಿಗೆ ಹ್ಞೂ ಅಪ್ಪ, ನಿಮ್ಮ ಮಾತು ಮೀರೋಕೆ ನನಗೆ ಇಷ್ಟ ಇಲ್ಲ. ಅಷ್ಟೇ ಅಲ್ಲ, ನನ್ನಪ್ಪ ನನಗೆ ಲೈಫಲ್ಲಿ ಎಲ್ಲನೂ ದಿ ಬೆಸ್ಟೇ ಕೊಡಿಸಿದ್ದಾರೆ. ನನ್ನ ಮದುವೆ ವಿಷಯದಲ್ಲೂ ಹಾಗೇ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆಪ್ಪ ಎಂದವಳ ಮಾತಿಗೆ ತನ್ನ ಮಗಳಿಗೆ ತನ್ನ ಮೇಲಿರುವ ವಿಶ್ವಾಸ ಹಾಗೂ ಗೌರವವನ್ನು ಅರಿತು ಮೂಕರಾದರು ಉದಯ್ ಅವರು. ಅಪ್ಪ ನೋಡ್ಪುಟ್ಟಿ, ನೀನವನಿಗೆ ಇಂತಿಷ್ಟು ದಿನದಲ್ಲಿ ನಿನ್ನ ರಿಪ್ಲೈ ಹೇಳ್ತೇನೆ ಅಂತ ಏನಾದರೂ ಹೇಳಿದ್ದೀಯಾ? ಇಲ್ಲ ಅಪ್ಪ. ಹಾಗಾದರೆ ನಿಂಗಿನ್ನೂ ಸಮಯ ಇದೆ. ಪ್ರವೀಣ್ ನಿನಗೆ ಸರಿಯಾದ ಜೋಡಿ ಅಂತ ನನಗನಿಸ್ತಿದೆ. ಆದರೆ ಆ ಕಾರಣಕ್ಕೆ ನೀನು ಅವನ ಪ್ರೀತಿಯನ್ನು ಒಪ್ಪೋದು ಬೇಡ. ನಿನ್ನ ಮನಸ್ಸಿಗೆ ಅನಿಸಿದರೆ ಮಾತ್ರ ಒಪ್ಕೊ ಎಂದರು. ಸರಿಪ್ಪ, ಈಗ ಸ್ವಲ್ಪ ಸಮಾಧಾನ ಆಯಿತು. ನಂಗೆ ಹಸಿವಾಗ್ತಿದೆ ಎಂದವಳು ಒಂದು ಕ್ಷಣವೂ ನಿಲ್ಲದೆ ಡೈನಿಂಗ್ ಟೇಬಲ್ ಬಳಿ ಕುಳಿತು ಅಮ್ಮ ಹಸಿವಾಗ್ತಿದೆ 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 ಎಂದು ಜೋರಾಗಿ ಕೂಗಿದಳು. ಇರು ಬಂದೆ ಎಂದವರು ಅವಳಿಗೆ ಊಟ ಬಡಿಸಿದರು. ಮಾತನಾಡದೆ ಹೊಟ್ಟೆ ತುಂಬ ಊಟ ಮಾಡಿದವಳು ಯಪ್ಪ, ಈ ಹಸಿವು ಸಹಿಸ್ಕೊಳ್ಳೋದು ಎಷ್ಟು ಕಷ್ಟ ಎಂದು ಕೈ ತೊಳೆದು ಬಂದಳು. ಉದಯರವರು, ಪುಟ್ಟಿ, ನೀನು ಮದುವೆ ಆಗುವ ಹುಡುಗ ಹೇಗಿರಬೇಕು, ಅವನಲ್ಲಿ ಏನೆಲ್ಲ ಗುಣಗಳಿರಬೇಕು ಅಂತ ಮೊದಲು ಯೋಚಿಸು. ಆಮೇಲೆ ನಿನಗೆ ನಿನ್ನ ಕನ್ಫ್ಯೂಷನ್ ದೂರವಾಗುತ್ತೆ ಎಂದು ಸಲಹೆ ನೀಡಿದರು. ಥ್ಯಾಂಕ್ಸ್ ಅಪ್ಪ ಎಂದು ನಗು ಬೀರಿದವಳೆ ಟಿವಿ ನೋಡುತ್ತಾ ಕುಳಿತಳು. ಮುಂದುವರೆಯುವುದು.